ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ನೂತನ ಸಚಿವರ ಪಟ್ಟಿ ಫೈನಲ್ ಆದ ಬೆನ್ನಲ್ಲೇ ಈಗ ಎಐಸಿಸಿಯಿಂದ ನೂತನ ಸ್ಪೀಕರ್ ಹಾಗೆ ಸಭಾಪತಿ ಹೆಸರು ಕೂಡ ಪ್ರಕಟ ಆಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಎಐಸಿಸಿ ಆಯ್ಕೆ ಮಾಡಿದೆ. ಒಂದ್ ಕಡೆ ಇವಾಗ ರಾಜ್ಯ ಸರ್ಕಾರದಲ್ಲಿ ನೂತನ ಸಚಿವರ ಪಟ್ಟಿಯನ್ನ ಇವತ್ತು ಹೈಕಮಾಂಡ್ ರಿಲೀಸ್ ಮಾಡ್ತಲ್ಲ, ಇದರ ಬೆನ್ನಲ್ಲೇ ಈಗ ಎಐಸಿಸಿಯಿಂದ ನೂತನ ಸ್ಪೀಕರ್ ಹಾಗೆ ಸಭಾಪತಿಯವರ ಹೆಸರನ್ನು ಕೂಡ ಪ್ರಕಟ ಮಾಡಿದೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ ಇವರನ್ನ ಆಯ್ಕೆ ಮಾಡಲಾಗಿದೆ. ಈಗ ಎಐಸಿಸಿಯಿಂದ ನೂತನ ಸ್ಪೀಕರ್ ಹಾಗೆ ಸಭಾಪತಿಯವರ ಹೆಸರು ಪ್ರಕಟ ಮಾಡಿರುವಂತದ್ದು ಗಮನಿಸಿದ್ವಿ. ಹೈಕಮಾಂಡ್ ರಿಲೀಸ್ ಮಾಡಿರುವಂತಹ ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಏನಿದೆಯಲ್ಲ, ಅದರಲ್ಲಿ ಬಹಳಷ್ಟು ಜನ ಹೊಸಬ್ರಿಗೆ ಮಣೆ ಹಾಕಿರುವಂತದ್ದು. ಹಾಗಂತ ಅಲ್ಲಿ ಸೀನಿಯರ್ಸ್ ಅನ್ನ ಕೂಡ ಕೈ ಬಿಡೋ ಹಾಗಿಲ್ಲ. ಬಹಳಷ್ಟು ಜನ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಕಟ್ಟಾಳಾಗಿ ಪಕ್ಷನಿಷ್ಠ ಶಾಸಕರಾಗಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಬಂದಿದ್ದಾರೆ. ಹಾಗಂತ ಹೊಸಬ್ರಿಗೆ ಮಣೆ ಹಾಕಿ ಹಳಬ್ರನ್ನ ಬಿಟ್ರೆ ಅಲ್ಲಿ ಮತ್ತೆ ಬಂಡಾಯ ಎದ್ದೇಳುತ್ತೆ. ಹಾಗಾಗಿ ಅವರನ್ನು ಕೂಡ ಒಂದು ಕಡೆ ಅವ್ರಿಗೂ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟು ಕೂರಿಸಿದ್ರೆ ಸೊ ಅವರು ಕೂಡ ಸಮಾಧಾನ ಆಗ್ತಾರೆ. ಸೊ ಆ ಸಮಾಧಾನದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಂಡಾಯ ಏಳೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಹೊಸಬರು ಮಂತ್ರಿಗಿರಿಯ ಸ್ಥಾನವನ್ನ ಪಡೆದಿದ್ರೆ ಅಲ್ಲಿ ಇರುವಂತಹ ಒಂದಷ್ಟು ಸೀನಿಯರ್ಸ್ಗೆ ಕೂಡ ಉನ್ನತ ಹುದ್ದೆಯಲ್ಲಿ ಕೂರಿಸ್ಬಿಟ್ಟು ಅವರ ಇರುವಂತಹ ಬಂಡಾಯವನ್ನ ಶಮನ ಮಾಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಎಐಸಿಸಿಯ ಬಹಳ ದೊಡ್ಡ ಆಲೋಚನೆ. ಹಾಗಾಗಿ ಈಗ ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಹಳ ಪಕ್ಷನಿಷ್ಠ ಕಾರ್ಯಕರ್ತರು, ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ನ ಕಟ್ಟಾಳಾಗಿ ಗುರುತಿಸಿಕೊಂಡಿರುವಂತವರು. ಮತ್ತೊಂದು ಕಡೆಗೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಮತ್ತೊಂದು ಕಡೆಗೆ ಇಲ್ಲಿ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಯಾವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈ ಒಂದು ಸಚಿವ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಆಯ್ಕೆ ಮಾಡಿದ್ರಲ್ಲ, ಆಗ ಅವರ ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದಂತಹ ಹೆಸರು ಉಮಾಶ್ರೀ ಅವರ ಹೆಸರು. ಹಾಗಾಗಿ ಉಮಾಶ್ರೀ ಅವರಿಗೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಈಗ ಅವರಿಗೆ ಉನ್ನತ ಹುದ್ದೆಯನ್ನು ಕೊಡಲಾಗಿರುವಂತದ್ದು. ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ ಇವರನ್ನು ಕೂಡ ನೇಮಕ ಮಾಡಲಾಗಿದೆ. ಒಂದು ವೇಳೆ ಬರೀ ನೂತನ ಸಚಿವ ಸ್ಥಾನಕ್ಕಾಗಿ ಹೊಸಬರಿಗೆ ಆದ್ಯತೆ ಕೊಟ್ರೆ, ಹಾಗಂತ ಸೀನಿಯರ್ಸ್ ಅನ್ನ ಕೈ ಬಿಟ್ರೆ ಅವರು ಬಂಡಾಯ ಗೆದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಕಟ್ಟೋದ್ರಲ್ಲಿ ಬಹಳ ಹಿನ್ನಡೆಬಹುದು. ಇದು 2028ರ ಎಲೆಕ್ಷನ್ಗೆ ಮತ್ತೆ ದೊಡ್ಡ ಹೊಡೆತ ಉಂಟು ಮಾಡಬಹುದು. ಯಾಕಂತಂದ್ರೆ ಸೀನಿಯರ್ಸ್ ನ ಹೇಳಿ ಕೇಳಿ ಅವರನ್ನ ಒಂದಷ್ಟು ಜನ ಫಾಲೋ ಮಾಡ್ತಿರ್ತಾರೆ, ಫಾಲೋವರ್ಸ್ ಇರ್ತಾರೆ, ಬೆಂಬಲಿಗರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ಸೊ ಅವರನ್ನ ನೀವು ಕೈ ಬಿಟ್ರಿ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಜನ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ? ನೀವು ಹೊಸ ಮುಖಗಳಿಗೆ ಮಣೆ ಹಾಕಿ ಹೊಸಬರಿಗೆ ಎಷ್ಟು ಜನ ಅಂತ ಕಾರ್ಯಕರ್ತರು ಅವ್ರು ಹೇಳ್ದಂಗೆ ಕೆಲಸ ಮಾಡ್ತಾರೆ? ಈ ಆಯಾಮದಲ್ಲಿ ಸದ್ಯ ಸೀನಿಯರ್ಸ್ ಅನ್ನ ಕೂಡ ಕೈ ಬಿಟ್ಟಿಲ್ಲ ಹೈಕಮಾಂಡ್. ಅವ್ರಿಗೂ ಕೂಡ ಒಂದಷ್ಟು ಉನ್ನತ ಮಟ್ಟದ ಹುದ್ದೆಯನ್ನು ಕೊಟ್ಟು ಅವರನ್ನು ಕೂಡ ಈಗ ಸಮಾಧಾನ ಪಡಿಸಿದೆ. ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟಾಗಿ ಉಳಿದಿದ್ರೆ, ಮತ್ತೊಂದ್ ಕಡೆಗೆ ಈ ಬೆಳಗಾವಿ ಪಾಲಿಟಿಕ್ಸ್ ಇದೆಯಲ್ಲ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಬಹಳಷ್ಟು ಲಾಬಿಗಳು ಕೂಡ ಕೇಳಿ ಬರ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಬಹಳ ದೊಡ್ಡ ಟಗ್ ಆಫ್ ವಾರ್ ಬೆಳಗಾವಿಯಲ್ಲಿ ಏರ್ಪಟ್ಟಿತ್ತು. ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈ ಮೂರರಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕರೂ ಕೂಡ ಉಳಿದವರು ಸಹಕರಿಸಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಇಲ್ಲಿ
ಸಲಾಂ ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬೆಳಗಾವಿಯ ಎಲೆಕ್ಷನ್ ಇದೆಯಲ್ಲ, ಒಂಥರ ಮಿನಿ ಕರ್ನಾಟಕದ ಎಲೆಕ್ಷನ್ ನೋಡಿದಂತೆ ಆದಂತಹ ಸಿಚುವೇಶನ್ ಸದ್ಯಕ್ಕೆ. ಯಾಕಂತಂದ್ರೆ ಇರುವಂತಹ ಮೂರು ನಾಯಕರು ಕೂಡ ಪ್ರಭಾವಿ ನಾಯಕರು, ಅವರದ್ದೇ ಆದಂತಹ ಪ್ರಭಾವದಲ್ಲಿ ಬೆಳಗಾವಿ ರಾಜಕಾರಣ ಇರುವಂತದ್ದು. ಈಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಸಾಹುಕಾರ ಅಂತ ಹೇಳಿ ಬಿಂಬಿತಗೊಂಡು ಬಹಳಷ್ಟು ಜನ ಫಾಲೋವರ್ಸ್ ಅನ್ನ ಹೊಂದಿರುವಂತವರು. ಹಾಗೆ ಲಕ್ಷ್ಮಣ್ ಸವದಿ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಹೋಗಿ ಮತ್ತೆ ವಾಪಸ್ ಈಗ ಮರಳಿ ತಮ್ಮ ಸ್ವಂತ ಪಕ್ಷಕ್ಕೆ ಬಂದು ಅಲ್ಲೂ ಕೂಡ ಲಕ್ಷ್ಮಣ್ ಸವದಿಗೆ ಏನು ಫಾಲೋವರ್ಸ್ ಇಲ್ಲ ಅಥವಾ ಅವರೇನು ಅಂತ ಸಣ್ಣ ಮಟ್ಟದ ನಾಯಕರೇನಲ್ಲ, ಅವ್ರಿಗೂ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಅಷ್ಟೇ ದೊಡ್ಡ ಪವರ್ ಇರುವಂತದ್ದು. ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹಳ ದೊಡ್ಡ ಒಂದು ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ, ಕಾರ್ಯಕರ್ತರು ಹಾಗೆ ಬೆಂಬಲಿಗರು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ್ ಹೇಳಿದ್ರಂತ ಅಂದ್ರೆ ಅದೇ ರೀತಿ ಕೇಳಿಸ್ಕೊಂಡು ಕೆಲಸ ಮಾಡುವಂತಹ ಒಂದು ಫಾಲೋವರ್ಸ್ ನ ಹೊಂದಿರುವಂತವ್ರು. ಹಾಗಾಗಿ ಈ ಮೂವರಲ್ಲೂ ಕೂಡ ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕರು ಕೂಡ ದಯವಿಟ್ಟು ಉಳಿದವರು ಸಹಕರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹಿಂದೆನೇ ಹೇಳಿದ್ರು. ಇಲ್ಲಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಕ್ಕೆ ಡಿ.ಕೆ. ಶಿವಕುಮಾರ್ ಈ ರೀತಿ ಯತ್ನವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಬ್ಬರಿಗೆ ಮಂತ್ರಿಗಿರಿ ಕೊಟ್ಟು ಇನ್ನೊಬ್ರಿಗೆ ಬಿಟ್ಟರು ಕೂಡ ಅಲ್ಲಿ ಮತ್ತೆ ಬಂಡಾಯ ಎದ್ದೇಳುತ್ತೆ. ಆ ಬಂಡಾಯ ಶಮನ ಮಾಡೋದಕ್ಕೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಮತ್ತೇನ್ ಕಡೆ ಸಿದ್ದರಾಮಯ್ಯ ಅವರಾಗ್ಲಿ ಯಾವ ರೀತಿ ಸರ್ಕಸ್ ಮಾಡಬೇಕು. ಯಾಕಂತಂದ್ರೆ ಮೂರು ನಾಯಕರು ಕೂಡ ಪ್ರಭಾವಿ ನಾಯಕರು. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಭಾವಿ ನಾಯಕ, ಲಕ್ಷ್ಮಣ್ ಸವದಿ ಅವರು ಕೂಡ ಪ್ರಭಾವಿ ನಾಯಕ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ದೊಡ್ಡ ಪ್ರಭಾವಿ ನಾಯಕಿ. ಒಂದು ಬಹಳಷ್ಟು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಮಾತನ್ನ ಚಾಚು ತಪ್ಪದೆ ಎಲ್ಲರೂ ಫಾಲೋ ಮಾಡ್ತಾರೆ. ಹೀಗಿರುವಾಗ ದಯವಿಟ್ಟು ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ರು ಕೊಡಬೇಕು, ಮೂವರಿಗೂ ಕೊಡೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ನಾಯಕರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಎಸ್, ಮತ್ತಷ್ಟು ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಗಾದ್ರೆ ಸಂಪುಟ ಪ್ರವೇಶದ ರೇಸ್ನ ಪ್ರಮುಖ ಆಕಾಂಕ್ಷಿ ಇಲ್ಲಿ ಲಕ್ಷ್ಮಣ್ ಸವದಿ ಅವರು. ನಾವು ಗಮನಿಸ್ತಾ ಹೋಗೋದಾದ್ರೆ ಲಿಂಗಾಯತ ಸಮುದಾಯ, ಪರಿಶಿಷ್ಟ, ಒಬಿಸಿ ಸಮುದಾಯಗಳ ಪ್ರಬಲ ಹೋರಾಟ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಡೆದಿರೋದನ್ನ ನಾವೆಲ್ಲರೂ ಕೂಡ ನೋಡಿದೀವಿ. ಹಾಗಾದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಮಾಡಿದ್ರು ಲಕ್ಷ್ಮಣ್ ಸವದಿ. ಈ ಹಿಂದೆ 3 ವರ್ಷ ಕಳೆದ್ರೂ ಕೂಡ ಸೌದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ, ಕೊಟ್ಟಿರ್ಲಿಲ್ಲ ಕಾಂಗ್ರೆಸ್ ಪಕ್ಷ. ಈಗ ಕೊನೆ ವರ್ಷದಲ್ಲಿ ಮಂತ್ರಿಗಿರಿಯನ್ನ ಲಕ್ಷ್ಮಣ್ ಸವದಿ ಅವರು ಪಡ್ಕೊಂಡಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇನ್ನಿಲ್ಲದ ಲಾಬಿಯನ್ನ ನಡೆಸಿದ್ರು, ಲಿಂಗಾಯತ ಕೋಟಾದಲ್ಲಿ ನನಗೆ ಬೇಕೇ ಬೇಕು ಅಂತ ಹೇಳಿ. ಮತ್ತೊಂದು ಕಡೆಗೆ ಪರಿಶಿಷ್ಟ ಈ ಒಂದು ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನನಗೂ ಕೂಡ ಶತಾಯಗತಾಯ ನಮ್ಮ ಕಡೆ ಬೇಕು, ಅಟ್ಲೀಸ್ಟ್ DCM ಹುದ್ದೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆಗೆ ಅವ್ರು ಕೊಟ್ಟಂತ ಹೇಳಿಕೆ ಏನಿದೆ, 2028 ಎಲೆಕ್ಷನ್ ನಲ್ಲಿ ನನ್ನ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಡೆಯುತ್ತೆ, ಅಂದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಇಂಡೈರೆಕ್ಟ್ಲಿ ಟಾಂಗ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಈ ಒಂದು ಸಂಪುಟ ಪ್ರವೇಶದ ರೇಸ್ ಇದೆಯಲ್ಲ, ಇದರಲ್ಲಿ ಪ್ರಮುಖ ಆಕಾಂಕ್ಷಿಗಳಾಗಿದ್ರು 3 ಜನ ಕೂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹಾಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ 3 ಜನರ ರೇಸ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಮುಂಚಿತವಾಗಿ ಮನವಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಏನಂತ, ದಯವಿಟ್ಟು 3ರಲ್ಲಿ ಯಾರು ಒಬ್ರಿಗೂ ಸಿಕ್ಕರು ಕೂಡ ಇನ್ನು ಉಳಿದವರು ಬಂಡಾಯ ಹೇಳ್ಬೇಡಿ, ಸಮಾಧಾನ ಪಡ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಇಲ್ಲಿ ಅವರನ್ನ ಮೊದಲೇ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಹಾಗಾಗಿ ಈಗ ಬಿಜೆಪಿಯಿಂದ ಈ ಹಿಂದೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಮಾಡಿದ್ರು. ಈಗ ಮತ್ತೆ ಮರಳಿ ತಮ್ಮ ತಾಯಿ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ. ಇವರಿಗೆ ಯಾವುದೇ ತರಹದ ಸ್ಥಾನಮಾನವನ್ನ ಕೊಟ್ಟಿರಲಿಲ್ಲ. ಈಗ 3 ವರ್ಷ ಕಳೆದ ಮೇಲೆ ಸವದಿ ಅವರಿಗೆ ಸಚಿವ ಸ್ಥಾನಮಾನ ಸಿಕ್ಕಿದೆ. ಅದು ಕೂಡ ಕೊನೆಯ ವರ್ಷದಲ್ಲಿ ಮಂತ್ರಿಗಿರಿ ಲಕ್ಕನ್ನ ಲಕ್ಷ್ಮಣ್ ಸವದಿ ಪಡೆದುಕೊಂಡಿದ್ದಾರೆ.